ನಾನು ಶಿವರಾಜ್ ಬಿ ಪಾಟೀಲ್ ಕೊರಳಿ SSK ಡೈರೆಕ್ಟರ್. ಈ ಪತ್ರಿಕಾಗೋಷ್ಠಿ ಅದಕ್ಕೆ ಎನ್ ಎಲ್ ಫ್ಯಾಕ್ಟ್ರಿ ಅವರು ಕಬ್ಬಿನ ಟೋಳಿ ಪ್ರಾಬ್ಲಮ್ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿದೆ. ಯಾವ ಕಾರಣಕ್ಕೆ ಒಟ್ಟು ರೈತರಿಗೆ ಒಟ್ಟು ಟೋಳಿಗಳು ಇಲ್ಲ ರೀ. ರೈತರಿಗೆ ಒಟ್ಟು ಟೋಳಿಗಳು ಇಲ್ಲ. ಎಲ್ಲಿ ಕೇಳ್ತೀರಿ ಒಟ್ಟೆಲ್ಲ ಮಹಾರಾಷ್ಟ್ರ ಅಕ್ಕಲ್ಕೋಟ್ಗೆ ಟೋಳಿಗಳು ಹಾಕ್ಯಾರ. ಅಂದರೆ ನಂಬಲ್ಲಿ ನಮ್ಮ ಆಳಂದ ತಾಲೂಕದಾಗ ಒಂದೇ ಒಂದು ಟೋಳಿ ಇಲ್ಲ. ಇಲ್ಲೇ ನಮ್ಮ ಫೀಲ್ಡ್ ಅಸಿಸ್ಟೆಂಟ್ಗಳು ಏನಾರ ಇವರೇ ಲೋಕಲ್ದವರೇ ಟೋಳಿಗಳು ಮಾಡ್ಯಾರ. ಅವೇ ಟೋಳಿ ಮೇಲೆ ಕಬ್ಬು ಹೊಲಗತ್ತು. ಇದೇ ರೀತಿ ಮುಂದುವರಿತಂದ್ರೆ ಈಗ ಜನವರಿ ಫೆಬ್ರವರಿದಾಗ ಭಾಳ ತ್ರಾಸ ಆಗ್ತದೆ, ನಮ್ಮ ರೈತರಿಗೆ ಭಾಳ ತ್ರಾಸ ಆಗ್ತಾರೆ. ಎಷ್ಟು ಡಿವಿಷನ್ ಅವ್ರಿ? 4 ಡಿವಿಷನ್ ಅದ ರೀ. ಒಂದು ಕಡಗಂಚಿ, ಗುಲ್ಬರ್ಗ, ಚೌಡಾಪುರ, ಆಳಂದ. ಒಂದು ಡಿವಿಷನ್ಗೆ ಎಷ್ಟು ಗಾಡಿ ಕೊಡಿ ನೋಡ್ರಿ. ಒಟ್ಟು ಅವ್ರು ಗುಲ್ಬರ್ಗ ಡಿವಿಷನ್ಗೆ 12 ಗಾಡಿ ಅವ ರೀ, ಕಡಗಂಚಿಗೆ 12 ಅವ ರೀ, ನಿಂಬರಕ್ಕೆ 12 ಅವ, ಚೌಡಾಪುರಕ್ಕಿಲ್ಲ, ಆಳಂದಕ್ಕಿಲ್ಲ. ಯಾಕ್ರಿ ಚೌಡಾಪುರ ಗಾರ್ಡನ್ ಯಾಕೆ ಕೊಟ್ಟಿಲ್ಲ? ಇವು ಲೋಕಲ್ದವರೇ ಮಾಡ್ಯಾರ. ಇವರು ಲೋಕಲ್ದವರೇ ಫೀಲ್ಡ್ ಅಸಿಸ್ಟೆಂಟ್ಗಳು ಮಾಡ್ಯಾರ ರೀ. ಅವೇನು 12 ಗಾಡಿ ಅವ ಅಂತಿರಲ್ಲ, ಅವ್ರು ಮಹಾರಾಷ್ಟ್ರ ಗಾಡಿ ಉಳಿದಿ ಗಾಡಿ ಎಲ್ಲ ಅಕ್ಕಲ್ಕೋಟ್ ಹಾಕ್ಯಾರ ರೀ. ನಮ್ಮ ರೈತರಿಗೆ ತ್ರಾಸ ಉಂಟದ ರೀ. ನಾವು 1 ಎಕರೆಗೆ 10-15 ಸಾವಿರ ರೂಪಾಯಿ ಕೇಳಕತ್ತಾರ ರೀ. ಯಾರು ಕೇಳಕತ್ತಾರ ರೀ? ಫ್ಯಾಕ್ಟ್ರಿ ಲೇಬರ್ ಕೇಳಕತ್ತಾರ ರೀ. 10-15 ಸಾವಿರ ಕೇಳಕತ್ತಾರ. ಎಲ್ಲಿ ಕೊಡಮ್ರಿ? 10-15 ಸಾವಿರ ಎಲ್ಲಿ ಕೊಡಮ್ ರೈತರಿಗೆ? ಈಗ ನಿಮ್ಮ ಬೇಡಿಕೆ ಏನದ ರೀ? ನಮ್ಮ ಬೇಡಿಕೆ ಏನಿಲ್ಲ ರೀ. ಆದಷ್ಟು ಬೇಗನೆ ಮಹಾರಾಷ್ಟ್ರ ಟೋಳಿಗಳು ತಂದು ನಮ್ಮ ಲೋಕಲ್ದಾಗ ಹಾಕಬೇಕು. ನಮ್ಮ ಲೋಕಲ್ದವ್ರ ಕಬ್ಬುಗಳು ಆಯ್ತಂದ್ರೆ ಮಹಾರಾಷ್ಟ್ರಕ್ಕೆ ಹಾಕ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಕಬ್ಬಿನ ಬೆಲೆ ಎಷ್ಟದ ರೀ ಈಗ? ಕಬ್ಬಿನ ಬೆಳೆ ನೋಡ್ರಿ 2,650 ಇತ್ತು ರೀ. ಈಗ ಮೊನ್ನೆ 50 ರೂಪಾಯಿ ಮಾಡ್ಯಾರ ರೀ. ನಮ್ಮ ಆಡಳಿತ ಮಂಡಳಿ ನಾವು 3,000 ಕೇಳಿದೇವೆ, 3,000 ಕೊಡು ಅಂತೇಳಿ. ಆದ್ರೆ ಈಗ 2,700 ಕೊಟ್ಟರ. ಅಂದ್ರೆ ಇದು ನಮಗೇನು ತೃಪ್ತಿದಾಯಕ ಆಗಿಲ್ಲ ರೀ. ಯಾಕಂದ್ರೆ ಒಂದು ಕೂಲಿ 500-600 ಕೂಲಿ ನಡೆದ್ರೆ ಯಾರು ಇದ್ರು ಬರಲಾಗ್ಯಾರ, ನಮ್ಮಲ್ಲಿ ಬರಲಾಗ್ಯಾರ. ಆದ ಕಾರಣ 3,000 ಕೊಟ್ಟರೆ ನಮಗೆ ಒಳ್ಳೇದೇ ಅಂತ ಅವ್ರದ್ದು. ಬಿಲ್ ಕರೆಕ್ಟ್ ಕೊಡ್ಲತ್ತಾರೆ? ಬಿಲ್ ಇಲ್ರಿ, 1.5 ತಿಂಗಳಾಯ್ತು ಬಿಲ್ ಇಲ್ಲ ನೋಡ್ರಿ. ಒಟ್ಟ ಇಲ್ಲ. ಹಾಂ, ಒಂದು ಡಿವಿಷನ್ಗೆ ಹಾಕ್ತಾರ, ಒಂದು ಡಿವಿಷನ್ಗೆ ಹಾಕಲ್ಲ ಬಿಲ್ಲ. ಈಗ ಮತ್ತೇನು ಮಾಡ್ಬೇಕತ್ರಿ ಮುಂದೆ? ಇಲ್ರಿ, ಇದೇ ರೀತಿ ಮುಂದುವರಿತಾರೆ ರೈತರಿಗೆ ಭಾಳ ತ್ರಾಸ ಆಗ್ತದೆ ರೀ. ತೊಗರಿ ಹೋಗ್ಯದ ರೈತರದ್ದು. ನಮಗೆ ಕರೆಕ್ಟ್ ಕೈಗೆ ಬಿಲ್ ಬರ್ತಂದ್ರೆ ಈಗ ಮತ್ತೆ ನಾಟಿ ಕಬ್ಬು ತೆಗೆದು ನಾವು ನಾಟಿ ಮಾಡಬೇಕು. ಆ ನಾಟಿ ರೊಕ್ಕ ನಿದ್ದಲ್ಲಿ ನಾಟಿ ಎಲ್ಲಿದ್ದು ಮೇಡಮ್ ರೀ ನಾವು? ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ, ಫ್ಯಾಕ್ಟ್ರಿದವ್ರಿಗೆ ಹೇಳ್ತೇವೆ, ಮನವಿ ಇದು ಮಾಡಿದ್ರೆ ಅಂದ್ರೆ ಸ್ವಲ್ಪ ಸರಿಯಾಗಿ ಆಗ್ತದೆ ರೀ. ಇಲ್ಲಾಂದ್ರೆ ರೈತರು ಭಾಳ ತ್ರಾಸ ಆಗ್ತದೆ. ಇಲ್ಲಾಂದ್ರೆ ಯಾರ್ದವ್ರ ಕಬ್ಬುಗಳು ಅವ್ರವ್ರು ಹೊಲ್ದಾಗ ಅವ್ರವ್ರು ಕಡೆಯಬೇಕು, ಉರಿ ಹಚ್ಚ ಪಾಳಿ ಬಂದದ ರೀ. ಫೀಲ್ಡ್ ಅಸಿಸ್ಟೆಂಟ್ಗಳು ಬಲ್ಲಿ ಹೋದೆ ಅಂದ್ರೆ ಫೀಲ್ಡ್ ಅಸಿಸ್ಟೆಂಟ್ಗಳು ಗಾಡಿನೇ ಇಲ್ಲ ಪಾಪ, ಏನು ಮಾಡ್ಬೇಕು ರೀ? ಇದು ನೋಡಿ ಅಲ್ಲಿ ತಂದು ಹಚ್ಚುಗತ್ತಾರ ಅವ್ರು. ಟೋಳಿಗಳು ಇಲ್ರಿ. ಅವ್ರು ಏನು ಮಹಾರಾಷ್ಟ್ರದವ್ರು ಟೋಳಿ ಮಾಡ್ಯಾರ, ಅವರು ತಮ್ಮ ವಾತಕ ಸಲಕ್ಕಾಗಿ ಅಕ್ಕಲ್ಕೋಟಕ್ಕೆ ಹಾಕ್ಬಿಟ್ರು ಮಷಿನ್ಗಳು. ಅಲ್ಲೊಂದು ಮಷಿನ್ಗಳು ಅವರಿ ಅಟ್ಟೆ. ನಾನು ಶಿವರಾಜ್ ಬಿ ಪಾಟೀಲ್ ಕೊರಳಿ SSK ಡೈರೆಕ್ಟರ್. ಈ ಪತ್ರಿಕಾಗೋಷ್ಠಿ ಅದಕ್ಕೆ ಕರೆದ್ರಿ? ಎನ್ ಎಲ್ ಫ್ಯಾಕ್ಟ್ರಿ ಅವರು ಕಬ್ಬಿನ ಟೋಳಿ ಪ್ರಾಬ್ಲಮ್ ಬಗ್ಗೆ ಪತ್ರಿಕಾಗೋಷ್ಠಿ ಕರೆದಿದೆ. ಯಾವ ಕಾರಣಕ್ಕೆ? ಒಟ್ಟು ರೈತರಿಗೆ ಒಟ್ಟು ಟೋಳಿಗಳು ಇಲ್ಲ ರೀ. ರೈತರಿಗೆ ಒಟ್ಟು ಟೋಳಿಗಳು ಇಲ್ಲ. ಎಲ್ಲಿ ಕೇಳ್ತೀರಿ ಒಟ್ಟೆಲ್ಲ ಮಹಾರಾಷ್ಟ್ರ ಅಕ್ಕಲ್ಕೋಟ್ಗೆ ಟೋಳಿಗಳು ಹಾಕ್ಯಾರ. ಅಂದರೆ ನಂಬಲ್ಲಿ ನಮ್ಮ ಆಳಂದ ತಾಲೂಕದಾಗ ಒಂದೇ ಒಂದು ಟೋಳಿ ಇಲ್ಲ. ಇಲ್ಲೇ ನಮ್ಮ ಫೀಲ್ಡ್ ಅಸಿಸ್ಟೆಂಟ್ಗಳು ಏನಾರ ಇವರೇ ಲೋಕಲ್ದವರೇ ಟೋಳಿಗಳು ಮಾಡ್ಯಾರ. ಅವೇ ಟೋಳಿ ಮೇಲೆ ಕಬ್ಬು ಹೊಲಗತ್ತು. ಇದೇ ರೀತಿ ಮುಂದುವರಿತಂದ್ರೆ ಈಗ ಜನವರಿ ಫೆಬ್ರವರಿದಾಗ ಭಾಳ ತ್ರಾಸ ಆಗ್ತದೆ, ನಮ್ಮ ರೈತರಿಗೆ ಭಾಳ ತ್ರಾಸ ಆಗ್ತಾರೆ. ಎಷ್ಟು ಡಿವಿಷನ್ ಅವ್ರಿ? 4 ಡಿವಿಷನ್ ಅದ ರೀ. ಒಂದು ಕಡಗಂಚಿ, ಗುಲ್ಬರ್ಗ, ಚೌಡಾಪುರ, ಆಳಂದ. ಒಂದು ಡಿವಿಷನ್ಗೆ ಎಷ್ಟು ಗಾಡಿ ಕೊಡಿ ನೋಡ್ರಿ. ಒಟ್ಟು ಅವ್ರು ಗುಲ್ಬರ್ಗ ಡಿವಿಷನ್ಗೆ 12 ಗಾಡಿ ಅವ ರೀ, ಕಡಗಂಚಿಗೆ 12 ಅವ ರೀ, ನಿಂಬರಕ್ಕೆ 12 ಅವ, ಚೌಡಾಪುರಕ್ಕಿಲ್ಲ, ಆಳಂದಕ್ಕಿಲ್ಲ. ಯಾಕ್ರಿ ಚೌಡಾಪುರ ಗಾರ್ಡನ್ ಯಾಕೆ ಕೊಟ್ಟಿಲ್ಲ? ಇವು ಲೋಕಲ್ದವರೇ ಮಾಡ್ಯಾರ. ಇವರು ಲೋಕಲ್ದವರೇ ಫೀಲ್ಡ್ ಅಸಿಸ್ಟೆಂಟ್ಗಳು ಮಾಡ್ಯಾರ ರೀ. ಅವೇನು 12 ಗಾಡಿ ಅವ ಅಂತಿರಲ್ಲ, ಅವ್ರು ಮಹಾರಾಷ್ಟ್ರ ಗಾಡಿ ಉಳಿದಿ ಗಾಡಿ ಎಲ್ಲ ಅಕ್ಕಲ್ಕೋಟ್ಗೆ ಹಾಕ್ಯಾರ ರೀ. ನಮ್ಮ ರೈತರಿಗೆ ತ್ರಾಸ ಉಂಟದ ರೀ. ನಾವು 1 ಎಕರೆಗೆ 10-15 ಸಾವಿರ ರೂಪಾಯಿ ಕೇಳಕತ್ತಾರ ರೀ. ಯಾರು ಕೇಳಕತ್ತಾರ ರೀ? ಫ್ಯಾಕ್ಟ್ರಿ ಲೇಬರ್ ಕೇಳಕತ್ತಾರ ರೀ. 10-15 ಸಾವಿರ ಕೇಳಕತ್ತಾರ. ಎಲ್ಲಿ ಕೊಡಮ್ರಿ? 10-15 ಸಾವಿರ ಎಲ್ಲಿ ಕೊಡಮ್ ರೈತರಿಗೆ? ಈಗ ನಿಮ್ಮ ಬೇಡಿಕೆ ಏನದ ರೀ? ನಮ್ಮ ಬೇಡಿಕೆ ಏನಿಲ್ಲ ರೀ. ಆದಷ್ಟು ಬೇಗನೆ ಮಹಾರಾಷ್ಟ್ರ ಟೋಳಿಗಳು ತಂದು ನಮ್ಮ ಲೋಕಲ್ದಾಗ ಹಾಕಬೇಕು. ನಮ್ಮ ಲೋಕಲ್ದವ್ರ ಕಬ್ಬುಗಳು ಆಯ್ತಂದ್ರೆ ಮಹಾರಾಷ್ಟ್ರಕ್ಕೆ ಹಾಕ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಕಬ್ಬಿನ ಬೆಲೆ ಎಷ್ಟದ ರೀ ಈಗ? ಕಬ್ಬಿನ ಬೆಳೆ ನೋಡ್ರಿ 2,650 ಇತ್ತು ರೀ. ಈಗ ಮೊನ್ನೆ 50 ರೂಪಾಯಿ ಮಾಡ್ಯಾರ ರೀ. ನಮ್ಮ ಆಡಳಿತ ಮಂಡಳಿ ನಾವು 3,000 ಕೇಳಿದೇವೆ, 3,000 ಕೊಡು ಅಂತೇಳಿ. ಆದ್ರೆ ಈಗ 2,700 ಕೊಟ್ಟರ. ಅಂದ್ರೆ ಇದು ನಮಗೇನು ತೃಪ್ತಿದಾಯಕ ಆಗಿಲ್ಲ ರೀ. ಯಾಕಂದ್ರೆ ಒಂದು ಕೂಲಿ 500-600 ಕೂಲಿ ನಡೆದ್ರೆ ಯಾರು ಇದ್ರು ಬರಲಾಗ್ಯಾರ, ನಮ್ಮಲ್ಲಿ ಬರಲಾಗ್ಯಾರ. ಆದ ಕಾರಣ 3,000 ಕೊಟ್ಟರೆ ನಮಗೆ ಒಳ್ಳೇದೇ ಅಂತ ಅವ್ರದ್ದು. ಬಿಲ್ ಕರೆಕ್ಟ್ ಕೊಡ್ಲತ್ತಾರೆ? ಬಿಲ್ ಇಲ್ರಿ, 1.5 ತಿಂಗಳಾಯ್ತು ಬಿಲ್ ಇಲ್ಲ ನೋಡ್ರಿ. ಒಟ್ಟ ಇಲ್ಲ. ಹಾಂ, ಒಂದು ಡಿವಿಷನ್ಗೆ ಹಾಕ್ತಾರ, ಒಂದು ಡಿವಿಷನ್ಗೆ ಹಾಕಲ್ಲ ಬಿಲ್ಲ.
ಈಗ ಮತ್ತೇನು ಮಾಡ್ಬೇಕತ್ರಿ ಮುಂದೆ? ಇಲ್ರಿ ಇದೇ ರೀತಿ ಮುಂದುವರಿತ ರೈತರಿಗೆ ಭಾಳ ತ್ರಾಸ ಹತ್ತರಿ. ತೊಗರಿ ಹೋಗ್ಯದ ರೈತರದು. ನಮಗೆ ಕರೆಕ್ಟ್ ಕೈಗೆ ಬಿಲ್ ಬರ್ತಂದ್ರೆ ಈಗ ಮತ್ತೆ ನಾಟಿ ಕಬ್ಬು ತೆಗೆದು ನಾವು ನಾಟಿ ಮಾಡಬೇಕು. ಆ ನಾಟಿ ರೊಕ್ಕ ನಿಂತಲ್ಲಿ ನಾಟಿ ಎಲ್ಲಿದ್ದು ಮಾಡಮ್ರಿ ನಾವು? ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಫ್ಯಾಕ್ಟ್ರಿದವ್ರಿಗೆ ಹೇಳ್ತೇವೆ, ಮನವಿ ಇದು ಮಾಡಿದ್ರೆ ಅಂದ್ರೆ ಸ್ವಲ್ಪ ಸರಿಯಾಗಿ ಆಗ್ತದೆ ರೀ. ಇಲ್ಲಾಂದ್ರೆ ರೈತರು ಭಾಳ ತ್ರಾಸ ಆಗ್ತದೆ. ಇಲ್ಲಾಂದ್ರೆ ಯಾರ್ದವ್ರ ಕಬ್ಬುಗಳು ಅವ್ರವ್ರು ಹೊಲ್ದಾಗ ಅವ್ರು ಕಡೆಯಬೇಕು ಉರಿ ಹಚ್ಚ ಪಾಳಿ ಬಂದದ ರೀ. ಫೀಲ್ಡ್ ಅಸ್ಟೆಂಡ್ಗಳು ಬಲ್ಲಿ ಹೋದೆವು ಅಂದ್ರೆ ಫೀಲ್ಡ್ ಅಸ್ಟೆಂಡ್ಗಳು ಗಾಡಿನೇ ಇಲ್ಲ ಪಾಪ, ಏನು ಮಾಡ್ಬೇಕ್ರಿ? ಇದು ನೋಡಿ ಅಲ್ಲಿ ತಂದು ಹಚ್ಚುಗತ್ತಾರ ಅವ್ರು. ಟೋಳಿಗಳು ಬೇಕು. ಟೋಳಿಗಳು ಇಲ್ರಿ, ಅವ್ರು ಏನು ಮಹಾರಾಷ್ಟ್ರದವ್ರು ಟೋಳಿ ಮಾಡ್ಯಾರ, ಅವರು ತಮ್ಮ ವಾತಕ್ಕೆ ಸಲಕ್ಕಾಗಿ ಅಕ್ಕುಲ್ ಕೊಡಕ್ಕೆ ಹಾಕ್ಬಿಟ್ರು. ಮಷಿನ್ಗಳು ಅಲ್ಲೊಂದು ಮಷಿನ್ಗಳು ಅವ್ರಿ ಅಟ್ಟೆ.